ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣ ಜನಪ್ರಿಯ ತಾರೆ ಚಿನ್ನು ಪಪ್ಪು ಆತ್ಮಹತ್ಯೆಗೆ ಕೌಟುಂಬಿಕ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡ ಕಾರಣ. ವಿವರವಾದ ತನಿಖೆಗೆ ರೇಷ್ಮಾ ಹಾಗೂ ಗೆಳೆಯನ ಫೋನ್ ಪರಿಶೋಧನೆ. ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ ಆರೋಪಿಗಳ ಬಂಧನ. ವಿದ್ಯಾನಗರ ಎಸ್ಐ ಸಫ್ವಾನ್ ನೇತೃತ್ವದಲ್ಲಿ. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ನೇತೃತ್ವದಲ್ಲಿ ಕಾಸರಗೋಡು ಕೆಎಸ್ಸಿಬಿ ಸರ್ಕಲ್ ಆಫೀಸ್ ಮುಂದೆ ಮಾರ್ಚ್. ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಹುಲ್ ಹಮೀದ್ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧೀನದಲ್ಲಿ ರಚಿಸಲಾಯಿತು ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್. ಜನರ ಅಗತ್ಯತೆಗಳು, ಸ್ಥಳೀಯ ಅಭಿವೃದ್ಧಿ ಅವಕಾಶಗಳು ಹಾಗೂ ಭವಿಷ್ಯ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಫೆಬ್ರವರಿ 12ರಂದು ಕೇರಳ ಬಂದ್ ಮುಷ್ಕರ ಜಿಲ್ಲೆಯಲ್ಲಿ ನಡೆಯಲಿದೆ. ಸಂಯುಕ್ತ ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಸಾಮಾಜಿಕ ಜಾಲತಾಣ ಜನಪ್ರಿಯ ತಾರೆ ಚಿನ್ನು ಪಪ್ಪು ಆತ್ಮಹತ್ಯೆಗೆ ಕೌಟುಂಬಿಕ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡ ಕಾರಣ ಎಂಬುದು ಪ್ರಾಥಮಿಕ ನಿಗಮನ. ರೇಷ್ಮಾ ಅವರ ಗೆಳೆಯನನ್ನು ವಿಚಾರಣೆ ನಡೆಸಿದ ಬಳಿಕ ಪೊಲೀಸರು ನಿರ್ಣಾಯಕ ಮಾಹಿತಿಯನ್ನು ಪಡೆದರು. ರೇಷ್ಮಾ ಅವರ ಫೋನನ್ನು ವಿವರವಾದ ಪರೀಕ್ಷೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಆದೂರು ನಿವಾಸಿ ಹಾಗೂ ಸಾಮಾಜಿಕ ಜಾಲತಾಣದ ಜನಪ್ರಿಯ ತಾರೆ ರೇಷ್ಮಾ ಎಂಬ ಚಿನ್ನು ಪಾಪು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಗೆಳೆಯನ ಫೋನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ರೇಷ್ಮಾ ಅವರ ಫೋನನ್ನು ಸಹ ವಿವರವಾಗಿ ಪರಿಶೀಲಿಸಿದ್ದಾರೆ. ರೇಷ್ಮಾ ಆತ್ಮಹತ್ಯೆಗೆ ತೀವ್ರ ಮಾನಸಿಕ ಒತ್ತಡ ಕಾರಣ ಎಂಬುದು ಪೊಲೀಸರ ಆರಂಭಿಕ ನಿಗಮನ. ಕುಟುಂಬ ಜೀವನದಲ್ಲಿ ಉಂಟಾದ ಗೊಂದಲದಿಂದಾಗಿ ಯುವತಿ ಅಸಮಾಧಾನಗೊಂಡಿದ್ದರು. ಅವರ ಪತಿ ಇನ್ನೊಬ್ಬ ವಿವಾಹಿತ ಮಹಿಳೆಯೊಂದಿಗೆ ಸೇರಿದ್ದು, ಅದರ ಬಳಿಕ ನಡೆದ ವಿಚ್ಛೇದನವು ಚಿನ್ನು ಪಾಪು ಅವರನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸಿತ್ತು. ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ತನ್ನ ಗೆಳೆಯನೊಂದಿಗೆ ಭಿನ್ನಾಭಿಪ್ರಾಯಗಳು, ನಿರಂತರ ಜಗಳದಿಂದಾಗಿ ಯುವತಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಸಕ್ರಿಯವಾಗಲು ಸಾಧ್ಯವಾಗಲಿಲ್ಲ. ಆದರೂ ಚಿನ್ನು ಪಾಪು ತನ್ನ ಕುಟುಂಬ ಅಥವಾ ಸ್ನೇಹಿತರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ತಿಳಿಸಲಿಲ್ಲ. ಎಂದಿನಂತೆ ಚಿನ್ನು ತನ್ನ ಮಗನನ್ನು ಕುಟುಂಬದ ಮನೆಯಲ್ಲಿ ಬಿಟ್ಟು ಆಜಾದ್ ನಗರದಲ್ಲಿರುವ ಬಾಡಿಗೆ ಕ್ವಾರ್ಟರ್ಸ್ನಲ್ಲಿ ತಲುಪಿದ್ದರು. ಬಳಿಕ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಿನ್ನು ಪಾಪು ಈ ಮೊದಲೇ ತನ್ನ ಜೀವನವನ್ನು ಕೊನೆಗೊಳಿಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿಯೂ ಅಸಾಮಾನ್ಯವಾದದ್ದೇನೂ ಕಂಡುಬಂದಿಲ್ಲ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಕಾಸರಗೋಡು ನಗರ ಪೊಲೀಸರು ಘಟನೆಯಲ್ಲಿ ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ್ದಾರೆ. ರೇಷ್ಮಾ ಸಾವಿಗೆ ಬೇರೆ ಯಾವುದೇ ಕಾರಣಗಳಿವೆಯೇ ಎಂದು ಪೊಲೀಸರು ವಿವರವಾಗಿ ತನಿಖೆ ಆರಂಭಿಸಿದ್ದಾರೆ. ಕಾಸರಗೋಡು ಭಾಷೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯ ಸೃಷ್ಟಿಸುತ್ತಿದ್ದ ಚಿನ್ನು ಪಾಪು ಇನ್ಸ್ಟಾಗ್ರಾಂನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳಿದ್ದರು. ಕಾಸರಗೋಡು ಆಡು ಭಾಷೆಯಲ್ಲಿ ಪ್ರಾದೇಶಿಕ ಭಕ್ಷ್ಯಗಳು ಮತ್ತು ಸ್ಥಳೀಯ ಆಹಾರವನ್ನು ತಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ಳದೆ ಪರಿಚಯಿಸುವ ಚಿನ್ನು ಪಾಪು ಅವರ ವಿಡಿಯೋಗಳು ಲಕ್ಷಾಂತರ ವೀಕ್ಷಕರನ್ನು ಹೊಂದಿವೆ. ಅಂತಹ ಜನಪ್ರಿಯ ಯುವತಿ ಇದ್ದಕ್ಕಿದ್ದಂತೆ ತನ್ನ ಪ್ರಾಣವನ್ನು ತೆಗೆದುಕೊಂಡಿದ್ದಾಳೆ ಎಂದು ಸಾಮಾಜಿಕ ಮಾಧ್ಯಮ ಜಗತ್ತು ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ. ಚೆರ್ಕಳ ಕೊಲಾಚಿಯಡ್ಕ ಅಬ್ದುಲ್ ಹ್ಯಾರಿಸ್ ವಿರುದ್ಧ ಮಾರಕ ಆಯುಧಗಳಿಂದ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿರುವುದು. ಚೆರ್ಕಳ ಕೊಲಾಚಿಯಡ್ಕ ಅಬ್ದುಲ್ ಹ್ಯಾರಿಸ್ ಅವರನ್ನು ಮಾರಕ ಶಸ್ತ್ರಗಳೊಂದಿಗೆ ದಾಳಿ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ. ಚೆರ್ಕಳ ಕೊಲಾಚಿಯಡ್ಕದ ಹ್ಯಾಸಿಸ್ ಅಬ್ಸಿರ್ ಆಶಿಕ್ ಎಂಬುವರನ್ನು ವಿದ್ಯಾನಗರ ಎಸ್ಐ ಸಫಾನ್ ಹಾಗೂ ತಂಡ ಬಂಧಿಸಿದೆ. ಕಲ್ಲಿಕೋಟೆ ಕೊಟ್ಯಾಡಿಯಲ್ಲಿ ಅಪರಾಧಿಗಳು ತಲೆಮರೆಸಿಕೊಂಡಿದ್ದರು. ತಂದೆಯ ಸೊತ್ತನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಕೋಪಿತರಾದ 3 ಸಹೋದರರು ಅಬ್ದುಲ್ ಹ್ಯಾರಿಸ್ ಮೇಲೆ ದಾಳಿ ಮಾಡಿದರು. ಇದರ ಸಿಸಿಟಿವಿ ದೃಶ್ಯಗಳು ಹೊರಬಂದಿವೆ. ಈ ವಿಷಯಕ್ಕೆ ಸಂಬಂಧಿಸಿ ಅಬ್ದುಲ್ ಹ್ಯಾರಿಸ್ ಹಾಗೂ ಆಕ್ರಮಿಸಿದ ತಂಡದ ನಡುವೆ ಮಾತುಕತೆ ನಡೆದಿತ್ತು. ಈ 3 ಗುಂಪು ಕೋಲಾಚಿಡ್ಕದಲ್ಲಿ ಕಬ್ಬಿಣದ ರೋಡ್ ಸೇರಿದಂತೆ ಮೊದಲಾದ ಮಾರಕ ಆಯುಧಗಳೊಂದಿಗೆ ಅಬ್ದುಲ್ ಹ್ಯಾರಿಸನ್ನು ದಾಳಿ ಮಾಡಿದರು. ಕ್ರೂರವಾದ ದಾಳಿಯಿಂದ ತಲೆ, ದೇಹಕ್ಕೆ ಗಾಯಗಳಾಗಿವೆ. ಈಗಾಗಲೇ ಆರೋಪಿಗಳ ವಿರುದ್ಧ ಹಲವಾರು ಪ್ರಕರಣಗಳಿವೆ.
ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಿ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ನೇತೃತ್ವದಲ್ಲಿ ಕಾಸರಗೋಡು ಕೆಎಸ್ಸಿಬಿ ಸರ್ಕಲ್ ಆಫೀಸ್ ಮುಂದೆ ಬೋರ್ಡ್ ಮ್ಯಾನೇಜ್ಮೆಂಟ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನಿಲುವುಗಳ ವಿರುದ್ಧ ಪ್ರತಿಭಟನಾ ಧರಣಿ ನಡೆಯಿತು. ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ഷാഹുൽ ഹമീദ് ഉദ്ഘാടിಸಿದರು. നിങ്ങൾ അറിഞ്ഞോ തൊഴിലാളികളെ, ഇടതന്മാരുടെ ഭരണത്തിൽ, പിണറായിയുടെ ഭരണത്തിൽ പ്രമോഷൻ ഇല്ല, നിയമനമില്ല, ലീവ് സറണ്ടർ തീരെയില്ല, കുടിശ്ശിക DA തിളങ്ങുന്നില്ല, എല്ലാം പിടിച്ചു വെച്ച് തൊഴിലാളികളെ ദ്രോഹിക്കുന്നു. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ನೇತೃತ್ವದಲ್ಲಿ ಕಾಸರಗೋಡು ಕೆಎಸ್ಸಿಬಿ ಸರ್ಕಲ್ ಆಫೀಸ್ ಮುಂದೆ ಬೋರ್ಡ್ ಮ್ಯಾನೇಜ್ಮೆಂಟ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನಿಲುವುಗಳ ವಿರುದ್ಧ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಹಿಂತೆಗೆದುಕೊಳ್ಳಬೇಕು, DA ಬಾಕಿ ನೀಡಬೇಕು, ವೇತನ ಸುಧಾರಣೆಗಳನ್ನು ಜಾರಿಗೆ ತರಬೇಕು, ನೇಮಕಾತಿಗಳ ಮೇಲಿನ ನಿಷೇಧವನ್ನು ತೆಗೆದುಹಾಕಬೇಕು, ವಿವಿಧ ವರ್ಗಗಳಲ್ಲಿ ತಡೆಹಿಡಿಯಲಾದ ಬಡ್ತಿಗಳನ್ನು ಮರುಸ್ಥಾಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾ ಧರಣಿ ಆಯೋಜಿಸಲಾಯಿತು. ಅನೇಕ ಮಂದಿ ಧರಣಿಯಲ್ಲಿ ಭಾಗವಹಿಸಿದ್ದರು. ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ഷാഹുൽ ഹമീദ് ഉദ്ഘാಟಿಸಿದರು. ലീവ് സറണ്ടർ തരുന്നില്ല, കുടിശ്ശികയായി കിടക്കുന്ന DA പോലും വൈദ്യുതി ബോർഡിൽ നടപ്പിലാക്കാൻ ബോർഡ് മാനേജ്മെന്റ് തയ്യാറാകുന്നില്ല. കഴിഞ്ഞ ശമ്പള കരാറിന്റെ അംഗീകാരം ലഭിച്ചിട്ടില്ല എന്നുള്ള ചില്ലറ സാങ്കേതിക കാര്യങ്ങൾ മുൻനിർത്തിക്കൊണ്ട് നമുക്ക് DAയും മറ്റു ആനുകൂല്യങ്ങളും പുതിയ ശമ്പള പരിഷ്കരണവും പെൻഷൻ മാസ്റ്റർ ട്രസ്റ്റ് പോലും പ്രവർത്തനരഹിതമാക്കിയ ഒരു ഇടതുപക്ഷ മുന്നണി സർക്കാരാണ് ഇവിടെയുള്ളത്. നമുക്കറിയാം, DA സംബന്ധിച്ചിടത്തോളം കാലാകാലങ്ങൾ ഇന്ന് കേന്ദ്ര ഗവൺമെന്റ് നടപ്പിലാക്കുന്ന പല തൊഴിലാളി വിരുദ്ധ നയങ്ങളുടെ ഭാഗമായി ഇവിടെ തൊഴിലാളികൾക്ക് തൊഴിലവസരങ്ങൾ നഷ്ടപ്പെടുത്തുന്നതിനെതിരെ കേരള സർക്കാർ ഒരക്ഷരം പോലും സംസാരിക്കുന്നില്ല എന്ന ഒരു നാണയത്തിന്റെ ഇരുമുഖങ്ങളാണ് കേന്ദ്ര ഗവൺമെന്റും കേരള ഗവൺമെന്റും. അതിനെതിരെ ശബ്ദമുയർത്താൻ തൊഴിലാളി വർഗത്തിന്റെ അവകാശം അട്ടിപ്പേരവകാശം പറയുന്ന ഇടതുപക്ഷ മുന്നണികൾ, ഇടതുപക്ഷ സംഘടനകൾ എന്തുകൊണ്ട് ഇതിനെതിരെ പ്രതിഷേധിക്കാൻ വരുന്നില്ല എന്നുള്ളതാണ് ഓരോ തൊഴിലാളികളും ചിന്തിക്കേണ്ടത്. ವಿಭಾಗದ ಅಧ್ಯಕ್ಷ ಅರುಣ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ KV ಗೋಪಕುಮಾರ್, ಡಿವಿಷನ್ ಪದಾಧಿಕಾರಿಗಳಾದ ಅಜಿತ್ ಕುಮಾರ್ KM, ಅಬ್ದುಲ್ಲಾ M, ಬಶೀರ್ M, ಉದಯನ್ CH ಮುಂತಾದವರು ಮಾತನಾಡಿದರು. ಪವಿತ್ರನ್ KM ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ಸುಧೀರ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜನರ ಅಗತ್ಯತೆಗಳು, ಸ್ಥಳೀಯ ಅಭಿವೃದ್ಧಿ ಅವಕಾಶಗಳು ಹಾಗೂ ಭವಿಷ್ಯ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧೀನದಲ್ಲಿ ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್ ರಚಿಸಲಾಯಿತು. ಪಂಚಾಯತ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಮಗ್ರ ವರ್ಕಿಂಗ್ ಗ್ರೂಪ್ಗೆ ರೂಪು ನೀಡಲಾಯಿತು. ಜನರ ಅಗತ್ಯತೆಗಳು, ಸ್ಥಳೀಯ ಅಭಿವೃದ್ಧಿ ಅವಕಾಶಗಳು ಹಾಗೂ ಭವಿಷ್ಯ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧೀನದಲ್ಲಿ ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್ ರಚಿಸಲಾಯಿತು. ಪಂಚಾಯತ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಮಗ್ರ ವರ್ಕಿಂಗ್ ಗ್ರೂಪ್ಗೆ ರೂಪು ನೀಡಲಾಯಿತು. ಸಭೆಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿ, ಜನಪರ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಜನರ ಸಕ್ರಿಯ ಭಾಗವಹಿಸುವಿಕೆಯಿಂದ ಯೋಜನೆಗಳನ್ನು ಜಾರಿಗೊಳಿಸುವ ಸ್ಪಷ್ಟ ರೂಪುರೇಖೆ ತಯಾರಿಸುವುದು ವರ್ಕಿಂಗ್ ಗ್ರೂಪಿನ ಪ್ರಮುಖ ಗುರಿ ಎಂದು ತಿಳಿಸಲಾಯಿತು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಸೈಫುಲ್ಲಾ ತಂಗಳ್ ಸಭೆಯನ್ನು ಉದ್ಘಾಟಿಸಿ ಅಭಿವೃದ್ಧಿ ಯೋಜನೆಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯ ಅಗತ್ಯವಿದೆ ಎಂದು ಹೇಳಿದರು. ജനകീയ ആസൂത്രണ അടിസ്ഥാനത്തിൽ 2026-2027 വർഷത്തെ പ്രോജക്റ്റുമായി ബന്ധപ്പെട്ട മഞ്ചേശ്വരം ബ്ലോക്ക് പഞ്ചായത്തിൻ്റെ വർക്കിംഗ് ഗ്രൂപ്പ് യോഗമാണ് ഇന്ന് ഇവിടെ നടന്നുകൊണ്ടിരിക്കുന്നത്. നമ്മുടെ മുകളിലുള്ള ഹാളിലും അതുപോലെ തന്നെ ബോർഡ് യോഗം ചേരുന്ന ഹാളിലുമായി
രണ്ട് സ്ഥലങ്ങളിലായി 16ഓളം മേഖലകളിലായ വ്യത്യസ്തമായ ഗ്രൂപ്പുകൾ ഇരുന്ന് ചർച്ചകൾ നടത്തിക്കൊണ്ടിരിക്കുന്നു. ഈ പ്രൊജക്റ്റ് ഇവിടെ ഇന്ന് രൂപീകരിക്കപ്പെടുകയും അത് അവതരിപ്പിക്കപ്പെട്ട് DPCയുടെ അംഗീകാരത്തോടുകൂടി 2026-27 വർഷത്തെ പുതിയ പദ്ധതികളെല്ലാം ജനകീയമായ രീതിയിൽ, ജനക്ഷേമപരമായ രീതിയിൽ വികസനത്തെ ഉൾക്കൊണ്ടുകൊണ്ട് ഒരു സുസ്ഥിര വികസന പദ്ധതിയിലൂടെ നടപ്പിലാക്കാൻ വേണ്ടി ഞങ്ങൾ ആഗ്രഹിക്കുന്നു. അതിനു വേണ്ടിയുള്ള ജനങ്ങളുടെ മുഴുവനായിട്ടുള്ള സഹായ സഹകരണങ്ങൾ ആവശ്യപ്പെട്ടുകൊണ്ടുള്ള ഒരു ഗ്രൂപ്പ് ഡിസ്കഷനാണ് നടക്കുന്നത്. ഇത് ജനകീയ ആസൂത്രണത്തിൻ്റെ പ്രധാന ഘടകമാണ്. ഇവരുടെ പ്രൊജക്റ്റുകളുടെ നിർദ്ദേശമനുസരിച്ച് ബോർഡ് തീരുമാനിക്കുകയും ഇതിനുശേഷം ഗ്രാമസഭ ചേരുകയും ഗ്രാമസഭ ചേർന്നതിന് ശേഷം ബോർഡിൽ അവതരിപ്പിച്ച് ബോർഡിൽ ചില മാറ്റങ്ങൾ വേണ്ടി വന്നാൽ അത് വരുത്തുകയും ചെയ്തതിനു ശേഷം ಇಪ್ರಾವಸ್ಥೆ ಪದ್ಧತಿ ಆವಿಷ್ಕರಿಸಿ ನಡೆಸಲಾಗುವುದಾಗಿದೆ. ಉಪಾಧ್ಯಕ್ಷೆ ಕಮಲಾಕ್ಷಿ ಅಧ್ಯಕ್ಷತೆ ವಹಿಸಿದರು. ಆಡಳಿತ ಸಮಿತಿಯ ಸದಸ್ಯರು, ಅಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಫೆಬ್ರವರಿ 12ರಂದು ಕೇರಳ ಬಂದ್ ಮುಷ್ಕರ ಜಿಲ್ಲೆಯಲ್ಲಿ ನಡೆಯಲಿದೆ. ಮುಷ್ಕರವನ್ನು ಯಶಸ್ಸುಗೊಳಿಸಲು ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಯುಕ್ತ ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. സംയുക്തകളിൽ സൗദി പ്രഖ്യാപിച്ച ദേശീയ പണിമുടക്ക് നടക്കുകയാണ്. ആ പണിമുടക്ക് നിയമസഭയിലുള്ള ഇന്ത്യയിലെ 12ഓളം കേന്ദ്ര യൂണിയൻ സംഘടനകൾ സംയുക്തമായി പ്രഖ്യാപിച്ച പണിമുടക്കാണ്. ഇന്ത്യ രാജ്യത്തെ കേന്ദ്ര സംസ്ഥാന ഗവൺമെൻറ് ജീവനക്കാർ, അധ്യാപകർ, ബാങ്ക് ജീവനക്കാർ, പൊതുമേഖലാ സ്ഥാപന ജീവനക്കാരുടെ സംഘടനകൾ ഉൾപ്പെടെ ബാങ്കിങ് ധനകാര്യ മേഖലയിലെ ഇൻഷുറൻസ് മേഖല സംഘടനകളെല്ലാം ഈ പണിമുടക്കിൽ പങ്കെടുക്കുന്നത്. സംയുക്തമായ പണിമുടക്കാണ് കേരളത്തിൽ INTUC, STU ഉൾപ്പെടെയുള്ള UDF അനുകൂല യൂണിയൻ സംഘടനകൾ സംയുക്തമായ പണിമുടക്ക് പ്രതിരോധ പ്രവർത്തനത്തിൽ ഇപ്പോൾ വന്നിട്ടില്ല. അവർ പ്രത്യേകമായ സ്വതന്ത്രമായ പ്രതിരോധ പണിമുടക്കുകൾ നടത്തുന്നതാണ്. പ്രത്യേക രാഷ്ട്രീയ സാഹചര്യത്തിൽ കേരളത്തിൽ സംയുക്തമായില്ല എന്നത് അറിയിച്ചതിൻ്റെ ഭാഗമായി ഇത്തവണ പ്രത്യേക പ്രധാനമായിട്ടാണ് ഞങ്ങൾ പ്രതിരോധ പരിപാടി സംഘടിപ്പിച്ചത്. നമുക്കെല്ലാം അറിയുന്നതുപോലെ ഈ പണിമുടക്കിൻ്റെ പ്രാധാന്യം മനസ്സിലാക്കി കൂടുതൽ യൂണിയൻ സംഘടനകൾ പ്രഖ്യാപിച്ച പണിമുടക്ക് ഇപ്പോൾ ഇന്ത്യയിലെ എല്ലാ പൊതുജനങ്ങളും, കൃഷിക്കാര സംഘടനകൾ, കർഷക തൊഴിലാളി സംഘടനകൾ, തൊഴിലുറപ്പ് തൊഴിലാളി സംഘടനകൾ, യുവാക്കൾ, മഹിളകൾ, അട്ടമ്മമാർ എല്ലാവരും അവരുടെ എല്ലാ സംഘടനകൾ ഈ പണിമുടക്കുകൾ ഐക്യദാർഢ്യം വഹിച്ചുകൊണ്ട് ഗ്രാമീണ ബന്ധം പ്രഖ്യാപിച്ചുകൊണ്ട് പണിമുടക്കിൽ പങ്കെടുക്കാൻ വേണ്ടി പോകുന്നു. ഇന്ത്യ രാജ്യത്തെ പത്രപ്രവർത്തകരുടെ സംഘടന എല്ലാ കാലത്തും ഞങ്ങൾ ഉന്നയിക്കുന്ന ആവശ്യങ്ങളൊപ്പം കൊണ്ട് പണിമുടക്കിൽ പങ്കെടുക്കാറുണ്ട്. ഇത്തവണയും പത്രപ്രവർത്തകരുടെ വേദികൾ ഉൾപ്പെടെയുള്ള സംവിധാനം തരുന്ന ഭാഗമാണ് വേദി കോഡ്, ഇപ്പോഴത്തെ പുതിയ ലേബർ കോഡ്. അതുകൊണ്ട് തന്നെ അവരും ഈ പണിമുടക്കുമായി ബന്ധപ്പെട്ട് ഐക്യദാർഢ്യം പ്രകടിപ്പിച്ചുകൊണ്ട് മുന്നോട്ട് പോകുന്നത്. കഴിഞ്ഞ 1-2 മാസക്കാലമായി ഞങ്ങൾ തീരുമാനമെടുത്താണ് വ്യാപകമായ തോതിൽ ഈ പണിമുടക്കിൻ്റെ സന്ദേശം തൊഴിലാളികളും ജനങ്ങളും എത്തിക്കുന്ന വിവിധങ്ങളായ പഠന പരിപാടി പൂർത്തീകരിച്ചു കഴിഞ്ഞു. നമ്മുടെ ജില്ലയിലാണെങ്കിൽ സംയുക്ത കൺവെൻഷനുകൾക്ക് പുറമെ ഇന്നലെ 6 വാഹനജാഥകൾ നമ്മുടെ ജില്ലയിലെ 10-60 കേന്ദ്രങ്ങളിൽ സഞ്ചരിച്ച് ഞങ്ങളുടെ യൂണിയൻ നേതാക്കന്മാർ നേതൃത്വം കൊടുത്തുള്ള ജാഥ പരിപാടി പൂർത്തിയായി. ഇന്ന് നാളെയും കടകളും വ്യാപാര സ്ഥാപനങ്ങളും കയറി പണിമുടക്കുകൾ സഹായിക്കുന്ന അഭ്യർത്ഥന നടത്തുകയാണ്. നാളെ 12 12-ാം തീയതി ജില്ലയിലെ 110 കേന്ദ്രങ്ങളിൽ പണിമുടക്കിയ തൊഴിലാളികളും കൃഷിക്കാരും പൊതുജനങ്ങളും പങ്കെടുക്കുന്ന പൊതുജന കൂട്ടായ്മ സംഘടിപ്പിക്കാൻ തീരുമാനിച്ചു. ഈ പണിമുടക്കിൻ്റെ മുദ്രാവാക്യം ഞങ്ങൾ വിശദീകരിക്കേണ്ടതില്ല. നമ്മുടെ രാജ്യത്തെ തൊഴിലാളികൾക്ക് സ്വാതന്ത്ര്യത്തിന് മുമ്പ് തന്നെ പാസാക്കി നടപ്പിലാക്കിയ നിയമങ്ങളുടെ സംരക്ഷണം പരിമിതമായ തോതിൽ നമ്മുടെ തൊഴിലാളികൾക്ക് ലഭിച്ചു. 59 കോടി തൊഴിലാളികൾക്ക് ഇന്ത്യ രാജ്യത്ത് പണിയെടുക്കുന്നത്. അത് 20 ലക്ഷം കർഷക തൊഴിലാളികൾ, 3 കോടി തൊഴിലാളികളാണ് സ്ഥിര വരുമാനമുള്ള കമ്പനി തൊഴിലാളികൾ. ബാക്കി വരുന്നവരുടെ അസംഘടിതരാണ്. ഈ അസംഘടിത തൊഴിലാളികൾക്കെല്ലാം സംരക്ഷണം നൽകുന്നതിന് ആവശ്യമായ തൊഴിൽ നിയമങ്ങൾ, കേന്ദ്ര നിയമങ്ങളും അതുപോലെ സംസ്ഥാന നിയമങ്ങളും നമ്മുടെ രാജ്യത്ത് നടപ്പാക്കിയിട്ടുണ്ട്. CITU ರಾಜ್ಯ ಕಾರ್ಯದರ್ಶಿ TK ರಾಜನ್, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಯುಕ್ತ ಟ್ರೇಡ್ ಯೂನಿಯನ್ ಸಮಿತಿ ಜಿಲ್ಲಾ ಕನ್ವೀನರ್ P ಮಣಿಮೋಹನನ್, AITUC ಜಿಲ್ಲಾ ಕಾರ್ಯದರ್ಶಿ ಬಿಜು ಉನ್ನಿತಾನ್, HMC ರಾಜ್ಯ ಉಪಾಧ್ಯಕ್ಷ PV ತಂಬನ್, LLU ಜಿಲ್ಲಾ ಕಾರ್ಯದರ್ಶಿ PK ಅಬ್ದುಲ್ ರೆಹಮಾನ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮಂಡಲ ಮುಜಾಹಿದ್ ಆಶ್ರಯದಲ್ಲಿ ಅಣಂಗೂರಿನಲ್ಲಿ ಉಪನ್ಯಾಸವನ್ನು ಆಯೋಜಿಸಲಾಯಿತು. KNM ಜಿಲ್ಲಾಧ್ಯಕ್ಷ ಡಾಕ್ಟರ್ KP ಅಹ್ಮದ್ ಉದ್ಘಾಟಿಸಿದರು. ಕಾಸರಗೋಡು ಮಂಡಲ ಮುಜಾಹಿದ್ ಆಶ್ರಯದಲ್ಲಿ ಸಮಸ್ತ ಸಮುದಾಯವನ್ನು ಹಿಂದಕ್ಕೆ ಕೊಂಡೊಯ್ಯುತ್ತಿದೆ ಎಂಬ ವಿಷಯದ ಕುರಿತು ಅಣಂಗೂರಿನಲ್ಲಿ ಉಪನ್ಯಾಸವನ್ನು ಆಯೋಜಿಸಲಾಯಿತು.
ಪ್ರತಿಗಾಮಿ ವಿಚಾರಗಳಿಂದ ಸಮುದಾಯವನ್ನು ಸಿಲುಕಿಸಲು ಬಿಡದೆ ನಿಜವಾದ ಇಸ್ಲಾಮಿನ ಹಾದಿಯಲ್ಲಿ ಮುನ್ನಡೆಸಲು ಎಲ್ಲ ವಿದ್ವಾಂಸರು ಸಿದ್ಧರಾಗಿರಬೇಕು ಎಂದು അഹ്മദ് അനസ് മൗലവി മുഖ്യ ഭാഷണದಲ್ಲಿ ಹೇಳಿದರು. വിവരമുള്ളവരെ ബഹുമാനിക്കുക എന്നുള്ളത് ദീനിന്റെ ഒരു ഭാഗമാണ്. അവരെ സംബന്ധിച്ചിടത്തോളം അവർ പ്രവാചകന്മാരുടെ അനന്തരഗാമികളാണ് എന്ന് മനസ്സിലാക്കുന്ന ഉമ്മത്തിനെ സംബന്ധിച്ചിടത്തോളം ആ ഉമ്മത്തിനെ സ്വാധീനിക്കുവാൻ പ്രത്യേകമായ വേഷഭൂഷാദികൾ സ്വീകരിച്ചുകൊണ്ട് സമൂഹത്തിനിടയിലേക്ക് ഞങ്ങൾ പണ്ഡിത വരേണ്യന്മാരാണ് എന്ന് വാദിച്ചുകൊണ്ട് ആ ഓരോ കാലഘട്ടത്തിനും അനുസൃതമായ PR ചെയ്തുകൊണ്ട് അവർ കടന്നു വന്നു മുസ്ലിം ഉമ്മത്തിന്റെ മുന്നിൽ നിന്നിട്ട് എല്ലാ നന്മകളിൽ നിന്നും തടഞ്ഞു. സമ്മേളനವನ್ನು KNM ജില്ലാധ്യക്ഷ ഡോക്ടർ KP അഹമ്മദ് ഉദ്ഘാಟಿಸಿದರು. അള്ളാഹു സൃഷ്ടാവ് എന്ന് ഉദ്ദേശിക്കുന്നത് ഖാലിഖ്, മാലിക്, മുദബ്ബിർ, ഇത് മൂന്നും കൂടിയാണ് സൃഷ്ടാവ് റഹ്മാൻ. ആ സൃഷ്ടാവിന് പറഞ്ഞത് അനുസരിച്ച് ജീവിക്കുന്ന ആള് 95% എത്രയുണ്ടാവും? 3, 4, 5% മാത്രമേ ഉള്ളൂ. ബാക്കിയെല്ലാം ഒടയോർ ഉണ്ട് എന്ന് വിശ്വസിക്കുന്ന ആളാണ്. ഒടയോറുണ്ട്, ഈ ലോകത്തിന് സൃഷ്ടാവുണ്ട്, പിന്നെ നിയന്ത്രിക്കുന്ന ആളുണ്ട്, പിന്നെ ഉടമസ്ഥപ്പെട്ട ആളുണ്ട്, ഇതെല്ലാം വിശ്വസിക്കുന്ന ആൾക്കാരുണ്ട്. പക്ഷേ കേവലം 2, 3, 4% മാത്രമേ ഉള്ളൂ ആ സൃഷ്ടാവ് പറഞ്ഞതനുസരിച്ച് ജീവിക്കുന്നത്. KNM പറയുന്നത് നിങ്ങൾ അള്ളാഹു മതി ഏതവസ്ഥയിലും, അൽഹംദുലില്ലാഹ് അലാ കുല്ലി ഹാൽ, ഏതവസ്ഥയിലും സന്തോഷം. അതാണ് നമ്മുടെ ഈ KNM-ഉം ബാക്കിയുള്ള മതസംഘങ്ങൾ തമ്മിൽ വ്യത്യാസം. KNM ಜಿಲ್ಲಾ ಕಾರ್ಯದರ್ಶಿ ಜೈನುದ್ದೀನ್ AP, ಅಬ್ದುಲ್ ಬಾರಿ ಬುಸ್ತಾನಿ ಶುಭ ಹಾರೈಸಿದರು. ಅಹ್ಮದ್ ಅನಸ್ ಮೌಲವಿ ಮುಖ್ಯ ಭಾಷಣ ಮಾಡಿದರು. KNM ಮಂಡಲ ಅಧ್ಯಕ್ಷ ಜಲೀಲ್ ತಲಂಗರ ಅಧ್ಯಕ್ಷತೆ ವಹಿಸಿದ್ದರು. KNM ಮಂಡಲ ಕಾರ್ಯದರ್ಶಿ ಬಶೀರ್ ಕೊಲ್ಲಂಪಾಡಿ ಸ್ವಾಗತಿಸಿ ಮುನೀರ್ CA ಭಾಗವಹಿಸಿದವರಿಗೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆಮ್ಮನಾಡ್ ಕಿಂಗ್ಸ್ ಆನ್ ಟರ್ಫ್ ಉದ್ಘಾಟನೆಗೊಂಡಿತು. ಕೇರಳ ಕ್ರಿಕೆಟ್ ರಣಜಿ ತಂಡದ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಉದ್ಘಾಟಿಸಿದರು. ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಧುನಿಕ ವ್ಯವಸ್ಥೆಗಳೊಂದಿಗೆ ಚೆಮ್ಮನಾಡ್ ಕಿಂಗ್ಸ್ ಆನ್ ಟರ್ಫ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ಕಿಂಗ್ಸ್ ಆನ್ ಟರ್ಫ್ ಅನ್ನು ಕೇರಳ ಕ್ರಿಕೆಟ್ ರಣಜಿ ತಂಡದ ಕ್ಯಾಪ್ಟನ್ ಮೊಹಮ್ಮದ್ ಅಜರುದ್ದೀನ್ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾಜಿ ಸಚಿವ CT ಅಹಮದ್ ಅಲಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಾನವಾಸ್ ಪಾತೂರು, ಇಸ್ಮಾಯಿಲ್ ತಳಂಗರ, ಸಿದ್ದಿಕ್ ಚೌಕಿ, ರಫೀಕ್ ಕಲ್ಲುವಳಪ್, ಜಾಫರ್ ರೂಬಿ, ವಾಸಿನ್ ರೋಮಾನ್ಸ್, ಅಬ್ದುಲ್ ಲತೀಫ್ ಕಸವ್, ರಫೀಕ್ ಕತಾರ್, ನೌಶಾದ್ ತಳಂಗರ, ಶರೀಫ್ ಅನ್ವರ್ ಚೆಮ್ಮನಾಡ್, SP ರಹೀದ್ ಚೆಮ್ಮನಾಡ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಂದಿಯೋಡು ಮಾರ್ಕಸ್ CQ ಪ್ರೀ ಸ್ಕೂಲ್ನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಚರಿಸಲಾಯಿತು. ಕೌನ್ಸಿಲರ್ ಇರ್ಫಾದ್ ಮಾಯಿಪಾಡಿ ನೇತೃತ್ವ ನೀಡಿದರು. പൂന്തോട്ടത്തിൽ വസിച്ച് തേനാറില്ല വന്നിന്റെ മുങ്ങി പൊങ്ങി കാണിച്ച് ಬಂದಿಯೋಡು ಅಟ್ಕಾ ಮಾರ್ಕಸ್ CQ ಪ್ರೀ ಸ್ಕೂಲ್ನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಯೋಜಿಸಲಾಯಿತು. ಖ್ಯಾತ ಕೌನ್ಸಿಲರ್ ಇರ್ಫಾದ್ ಮಾಯಿಪಾಡಿ ತರಗತಿಗೆ ನೇತೃತ್ವ ನೀಡಿದರು. ಸೈಯದ್ ಕುಟುಂಬದ ಸೈಯದ್ ಹಸನ್ ಆರಿಫ್ ತಂಗಳ್ ಮುಖ್ಯ ಅತಿಥಿಯಾಗಿದ್ದರು. ತಮ್ಮ ಹಳೆಯ ಶಾಲಾ ಅನುಭವಗಳನ್ನು ಹಂಚಿಕೊಂಡರು. ಬಳಿಕ ವಿದ್ಯಾರ್ಥಿಗಳಿಂದ ಉಡುಗೊರೆಗಳನ್ನು ಸ್ವೀಕರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಜಾಲತಾಣ ಜನಪ್ರಿಯ ತಾರೆ ಚಿನ್ನು ಪಪ್ಪು ಆತ್ಮಹತ್ಯೆಗೆ ಕೌಟುಂಬಿಕ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡ ಕಾರಣ. ವಿವರವಾದ ತನಿಖೆಗೆ ರೇಷ್ಮಾ ಹಾಗೂ ಗೆಳೆಯನ ಫೋನ್ ಪರಿಶೋಧನೆ. ಯುವಕನ ಕೊಲೆಗೆ ಯತ್ನಿಸಿದ ಪ್ರಕರಣದ ಆರೋಪಿಗಳ ಬಂಧನ. ವಿದ್ಯಾನಗರ SI ಸಫ್ವಾನ್ ನೇತೃತ್ವದಲ್ಲಿ. ಕೇರಳ ಇಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ನೇತೃತ್ವದಲ್ಲಿ ಕಾಸರಗೋಡು KSCB ಸರ್ಕಲ್ ಆಫೀಸ್ ಮುಂದೆ ಮಾರ್ಚ್. ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಹುಲ್ ಹಮೀದ್ ಅವರಿಂದ ಉದ್ಘಾಟನೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧೀನದಲ್ಲಿ ರಚಿಸಲಾಯಿತು ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್. ಜನರ ಅಗತ್ಯತೆಗಳು, ಸ್ಥಳೀಯ ಅಭಿವೃದ್ಧಿ ಅವಕಾಶಗಳು ಹಾಗೂ ಭವಿಷ್ಯ ಯೋಜನೆಗಳನ್ನು ಗಮನದಲ್ಲಿಟ್ಟುಕೊಂಡು ಫೆಬ್ರವರಿ 12ರಂದು ಕೇರಳ ಬಂದ್ ಮುಷ್ಕರ ಜಿಲ್ಲೆಯಲ್ಲಿ ನಡೆಯಲಿದೆ.
ಸಂಯುಕ್ತ ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.